ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ತಿಳ್ಕೊತಿದ್ದೀವಿ ಅಂತಂದರೆ, ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ನಮಗೆ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿಯನ್ನು ಕೊಟ್ಟಿದ್ರು. ಸೊ ಆಗ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ಅನಿಸುತ್ತೆ. ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ. ಸೊ ಅಕ್ಕಿ ಹಣ ಬರ್ದಿರೋ ಕಾರಣ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲೇ ಅನೌನ್ಸ್ ಮಾಡಿದರು, ಈ ಥರ ನಾವು ನೆಕ್ಸ್ಟ್ ಮಂತಿಂದ ನಾವು ಅಕ್ಕಿಯನ್ನು ಕೊಡ್ತೀವಿ, ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿ ಆಗಿದೆ ಅಂತಂದ್ಬಿಟ್ಟು ಅವರು ಅಕ್ಕಿ ಬದಲಿಗೆ ಅಕ್ಕಿ ಬದಲಿಗೆ ಹಣವನ್ನು ಕೊಟ್ಟಿರೋ ಕಾರಣ ಬಂದುಬಿಟ್ಟು ಅಕ್ಕಿ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಅಲ್ವಾ. ಹಾಗಾಗಿ ಬೇರೆ ಕಡೆ ವಿಚಾರಿಸಿ ಈಗ ಬಂದುಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಕೊಡ್ತೀವಿ ಅಂತ ಹೇಳಿರೋ ಕಾರಣ ಅವರು ನಮಗೆ ಹೇಳ್ತಿದ್ದಾರೆ, ನಾವು ಮಾರ್ಚ್ ತಿಂಗಳಿಂದ ಅಕ್ಕಿಯನ್ನು ಕೊಡ್ತೀವಿ ಅಂತಂದ್ಬಿಟ್ಟು. ಸೊ 10 kg ಅಕ್ಕಿಯನ್ನು ಕೊಡಬೇಕಿದ್ದ ರಾಜ್ಯ ಸರ್ಕಾರ ಏನಕ್ಕೆ 15 kg ಅಕ್ಕಿಯನ್ನು ಕೊಡ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಹಾಗೆ ಏನು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಂದರೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ. ಅದಾದಮೇಲೆ ನಮಗೆ ಇನ್ನೂ ತುಂಬ ಜನ ಹೇಳೋದೇನೆಂದರೆ 2024 ನವೆಂಬರ್ ಡಿಸೆಂಬರಿಂದ ಕೂಡ ಹಣ ಬಂದಿಲ್ಲ ಅಂತೇಳಿ ಸುಮಾರು ಜನ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದಲೇ ಒಂದು ಇನ್ಫಾರ್ಮೇಷನ್ ಹೊರಡಿಸಿದ್ದಾರೆ, ಅವರಿಗೆ ಹಣವನ್ನು ಹಾಕ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಯಾವಾಗ ಹಣವನ್ನು ಹಾಕ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ. ಹಾಗೆ ಇವತ್ತಿನ ವೀಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿ. ಸೊ ನೋಡೋಣ, ನಾವು ಈಗ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿಯನ್ನು ಕೊಡಬೇಕಿತ್ತು. ಸೊ ಅವರು ಇನ್ಫಾರ್ಮೇಷನ್ನ ಹೊರಡಿಸಿದ್ದು ಯಾವಾಗ? ಫೆಬ್ರವರಿ ತಿಂಗಳಲ್ಲಿ. ಬಟ್ ಫೆಬ್ರವರಿ ತಿಂಗಳಲ್ಲಿ ನಮಗೆ ಬಂದಿದ್ದು ಹಣನೂ ಬಂದಿಲ್ಲ, ಈ ಕಡೆ 10 kg ಅಕ್ಕಿಯನ್ನು ಕೂಡ ಅವರು ಕೊಡಲಿಲ್ಲ ನಮಗೆ. ಸೊ ಆವಾಗ ಜನ ಎಲ್ಲ ಗರಂ ಆದರು, ನಮಗೆ ಫೆಬ್ರವರಿ ತಿಂಗಳ ಹಣನೂ ಬಂದಿಲ್ಲ ಅಕ್ಕಿನೂ ಬಂದಿಲ್ಲ ಅಂತಂದ್ಬಿಟ್ಟು. ಆವಾಗ ಸರ್ಕಾರ ಏನು ಮಾಡ್ತು ಅಂತಂದರೆ ಮಾರ್ಚ್ ತಿಂಗಳಲ್ಲಿ ನಮಗೆ 10 kg ಅಕ್ಕಿಯನ್ನು ಕೊಟ್ಟಿದೆ, ಜೊತೆಗೆ ಫೆಬ್ರವರಿ ತಿಂಗಳ ಬಾಕಿ 5 kg ಅಕ್ಕಿಯನ್ನು ಕೂಡ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ, ಟೋಟಲ್ ನಮಗೆ ಇವಾಗ 10 kg ಅಕ್ಕಿ ಸಿಗ್ತಾ ಇರುವಂಥದ್ದು. ಸೊ ಪ್ರತಿ ತಿಂಗಳು 15 kg ಸಿಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಇಲ್ಲ. ಆ ತಿಂಗಳು ಕೊಟ್ಟಿರೋ ಕಾರಣ ಬಂದು ಫೆಬ್ರವರಿ ತಿಂಗಳಲ್ಲಿ ಪೆಂಡಿಂಗ್ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಮಾರ್ಚ್ ತಿಂಗಳಲ್ಲಿ ಹಣವನ್ನು ಅಕ್ಕಿಯನ್ನು ಅವರು ಕೊಟ್ಟಿರುವಂಥದ್ದು. ಸೊ ಈಗ ಕೇಳ್ಬೋದು ತುಂಬ ಜನ, ನಮಗೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ? ಪೆಂಡಿಂಗ್ಗೆ ಎಷ್ಟೊಂದು ತಿಂಗಳು ಇಟ್ಕೊಂಡಿದ್ದಾರೆ. ಏನು ಗೃಹಲಕ್ಷ್ಮಿ ಓಕೆ ಬರ್ತಿದೆ, ಪೆಂಡಿಂಗು ಕೂಡ ಇದೆ, ಇನ್ನೂ ಬಂದಿಲ್ಲ, ಬಟ್ ಬರುತ್ತೆ. ಬಟ್ ಅನ್ನಭಾಗ್ಯ ಯೋಜನಾ ಹಣ ನಮಗಿನ್ನೂ ಬಂದೇ ಇಲ್ವಲ್ಲ. ಯಾಕಂದರೆ ನವೆಂಬರ್ ಡಿಸೆಂಬರ್ ಅಂದರೆ ಇಷ್ಟು ದಿನ ಆಗೋಗಿದೆ, ಇಷ್ಟು ದಿನ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಜನಗಳಿಗೆ ಕ್ವೆಶನ್ ಮಾರ್ಕ್ ಆಗೇ ಉಳಿದಿರುವಂಥದ್ದು. ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಏನಂತಂದರೆ, ನಾವು ಯಾರಿಗೆಲ್ಲ ಎಷ್ಟು ತಿಂಗಳದು ಹಣ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪಟ್ಟಿಯನ್ನು ಮಾಡ್ತೀವಿ, ಒಂದು ಲಿಸ್ಟನ್ನು ಮಾಡ್ತೀವಿ. ಆ ಲಿಸ್ಟಿನ ಪ್ರಕಾರ ಯಾರಿಗೆಲ್ಲ ಹಣ ಇನ್ನೂ ಕೂಡ ತಲುಪಿಲ್ವೋ ಅವರಿಗೆಲ್ಲರಿಗೂ ಕೂಡ ನಾವು ಆ ಹಣವನ್ನು ವರ್ಗಾವಣೆಯನ್ನು ಮಾಡ್ತೀವಿ, ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರ ಒಪ್ಕೊಂಡಿರುವಂಥದ್ದು. ಸೊ ಇವಾಗ ಜನಗಳಿಗೆ ಒಂದು ಕ್ವೆಶನ್, ಯಾವಾಗ ಹಾಕ್ತಾರೆ ಅಂತ. ಸೊ ಯಾವಾಗ ಹಾಕ್ತಾರೆ ಅಂತ ಹೇಳಿ ನೀವು ಕೇಳೋದಾದರೆ ಅವರು ಹೇಳಿರೋದೇನೆಂದರೆ, ಇದೇ ಏಪ್ರಿಲ್ ತಿಂಗಳ 10ನೇ ತಾರೀಕಿನ ಒಳಗೆ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಸೊ ಇವತ್ತು 8 ಡೇಟು, ಸೊ ನಾಳಿದ್ದು ಇನ್ನು 3 days ಇರುವಂಥದ್ದು. ಸೊ ಇಷ್ಟರೊಳಗಡೆ ಅವರು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಹಾಕ್ತಾರೆ ಅಂದ್ಬಿಟ್ಟು. ಅವ್ರು ಹೇಳಿರೋ ಪ್ರಕಾರ 2 ದಿನದಲ್ಲಿ ಮುಗಿಯುತ್ತೆ, ಅಂದರೆ 10ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗಬಹುದೇನೋ ಗೊತ್ತಿಲ್ಲ, ಅವ್ರು ಹೇಳಿರೋದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಇಲ್ಲಿ ಮಾಡಿರುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ನು ನಮಗೆ 15 kg ಅಕ್ಕಿ ಇನ್ಮೇಲೆ ಸಿಗಲ್ಲ, 10 kg ಅಕ್ಕಿ ಬರ್ತಾ ಹೋಗುತ್ತೆ. ಅನ್ನಭಾಗ್ಯದ ಹಣ ಕ್ಯಾನ್ಸಲ್ ಆಗಿದೆ, ಅನ್ನಭಾಗ್ಯ ಯೋಜನೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ. ಬೇರೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಆಮ್ ರೆಡಿ ಟು ಆನ್ಸರ್ ಎವ್ರಿ ಒನ್. ಸೊ ಕಮೆಂಟ್ ಮಾಡಿರಿ, ನಾನು ನೋಡಿಬಿಟ್ಟು ನಿಮಗೆ ಏನು ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೂಡ ಯಾವ್ಯಾವ ತಿಂಗಳದು ನಿಮಗೆ ಬಂದಿಲ್ಲ ಅನ್ನಭಾಗ್ಯದ ಹಣ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಒಂದ್ಸರಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿಲ್ಲ, ಯಾವ ತಿಂಗಳಲ್ಲಿ ಬಂದಿಲ್ಲ, ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೂ ಈಸಿ ಆಗುತ್ತೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.